ಸ್ಟ್ಯಾಟಿಸ್ಟಿಕ್ಸ್ ನೋಡಿ. ಈ ಚಾಪ್ಟ್ರಲ್ಲೂ ಅಷ್ಟೇ ಒಂದು ಕ್ವಶನ್ ಬರ್ಬೋದು ನೋಡಿ. ಅದಕ್ಕೆ ಮೀನು ಮತ್ತು ಮೀಡಿಯನ್ನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಹೌದಾ, ಇವಿಷ್ಟು ನಮಗೆ ಕರೆಕ್ಟಾಗಿ ಫಾರ್ಮುಲಾಸ್ ಎಲ್ಲ ನೋಡ್ಕೊಂಡಿರಿ. ಸಿನಾಪ್ಸಿಸ್ ಒಂದ್ಸಲ ನೋಡ್ಕೊಂಡಿದ್ರಿ ಅಂದರೆ ಹೆಲ್ಪ್ ಆಗುತ್ತೆ ಅದು, ಹೌದಾ. ನೋಡಿ ಫಸ್ಟು ದ ಅರ್ಥಮೆಟಿಕ್ ಮೀನ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಈಸ್ ಅಂತಿದೆ. ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಇಫ್ x1, x2, x3 up to xn are the n observations, then arithmetic mean is equal to summation of xi divided by n ಅಂತ ಬರೀತೀವಿ, ಹೌದಾ. ನೋಡಿ ಇದು ಕರೆಕ್ಟಾಗಿ ಗೊತ್ತಿರಬೇಕು. ಇಫ್ x1, x2, x3 up to xn are n observations, then arithmetic mean is equal to summation of all observation divided by ನಂಬರ್ ಆಫ್ ಅಬ್ಸರ್ವೇಷನ್ ಬರೀತೀವಿ. ಅಂದರೆ ಸಮೇಷನ್ ಆಫ್ xi ಡಿವೈಡೆಡ್ ಬೈ n ಅಂತ ಬರೀತೀವಿ, ಹೌದಾ. ಇದು ಗೊತ್ತಿರಲಿ. ಇದು ಜಾಮೆಟ್ರಿಕ್ ಮೀನ್ ಇತ್ತು ಅಂದರೆ ಏನು ಬರೀತೀವಿ ಅಂದರೆ ನಾವು nth ರೂಟ್ ಆಫ್, ಅಂದರೆ n ಅಬ್ಸರ್ವೇಷನ್ ಇತ್ತು ಅಂದರೆ nth ರೂಟ್ ಆಫ್ x1 ಇಂಟು x2 ಇಂಟು x3 ಅಪ್ ಟು xn ಬರೀತೀವಿ, ಹೌದಾ. ನೋಡಿ ಎರಡು ಗೊತ್ತಿರಲಿ, ಎರಡು ಇಂಪಾರ್ಟೆಂಟ್ ಫಾರ್ಮುಲಾಸು. ಇಲ್ಲಿ ಏನು ಕೇಳಿರೋದು ಅರ್ಥಮೆಟಿಕ್ ಮೀನ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದಾರೆ, ಹೌದಾ. ಹಾಗಾದ್ರೆ ಇಲ್ಲಿ ಫಸ್ಟ್ ಅಬ್ಸರ್ವೇಷನ್ಸ್ ಏನು ಬರೀಬೇಕು, ಎನ್ ನ್ಯಾಚುರಲ್ ನಂಬರ್ಸ್ ತಾನೆ, 1 2 3 4 ಅಪ್ ಟು ಎನ್, ಹೌದಾ. ಹಾಗಾದ್ರೆ ಸಮೇಷನ್ ಆಫ್ 1 2 3 4 ಅಪ್ ಟು ಎನ್ ಸಮೇಷನ್ ಎನ್ ಅಂತ ಬರೀಬೋದಲ್ಲ. ಸಮೇಷನ್ ಎನ್ ಅಂದರೆ ಎನ್ ಇಂಟು ಎನ್ ಪ್ಲಸ್ 1/2 ಬರುತ್ತೆ. ದೇರ್ಫೋರ್ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಡಿವೈಡ್ ಬೈ ಎನ್ ಬರೀಬೋದಲ್ಲ. ಅಂದರೆ ಎನ್ ಇಂಟು ಎನ್ ಪ್ಲಸ್ 1/2 ಹೋಲ್ ಡಿವೈಡೆಡ್ ಬೈ ಎನ್, n ಕ್ಯಾನ್ಸಲ್ ಅಂದರೆ ಆನ್ಸರು n ಪ್ಲಸ್ 1/2 ಬರುತ್ತೆ, ಹೌದಾ. n ಪ್ಲಸ್ 1/2 ಅಂದರೆ ಫಸ್ಟ್ ಒನ್ ಬರುತ್ತೆ. ನೋಡಿ ಈಸಿ ಇದೆ, ಈ ಐಡಿಯಾ ಗೊತ್ತಿರಬೇಕು. ಜೊತೆ ನೋಡಿ ಇಲ್ಲಿ ಅರ್ಥಮೆಟಿಕ್ ಮೀನ್ ಒಂದೊಂದ್ಸಲ ಬರೀ ಮೀನ್ ಅಂತಲೂ ಕೇಳ್ತಾ ಇರ್ತಾರೆ, ಅದಕ್ಕೆ ಈ ಐಡಿಯಾನೂ ಗೊತ್ತಿರಲಿ. ಇದನ್ನ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನೋಡಿ. ಇಫ್ ಮೀನ್ ಆಫ್ x1, x2, x3 ಅಪ್ ಟು xn ಈಸ್ m ಅಂತ ತೊಗೊಂಡೆ ಅಂದರೆ ದೆನ್ ಫಸ್ಟ್ ಒನ್ ಮೀನ್ ಆಫ್ x1 ಪ್ಲಸ್ a, x2 ಪ್ಲಸ್ a, x3 ಪ್ಲಸ್ a ಅಪ್ ಟು xn ಪ್ಲಸ್ a ಈಸ್ ಏನು ಬರಿತೀವಿ ಅಂದರೆ m ಪ್ಲಸ್ a ಅಂತ ಹೇಳ್ತೀವಿ. ಅಂದರೆ ಇದ್ರದ್ದು ಮೀನ್ನ ನಾನು m ಅಂತ ಬರ್ಕೊಂಡೆ ಅಂದರೆ ನೋಡಿ ಎಲ್ಲ ಅಬ್ಸರ್ವೇಷನ್ನಿಗೂ ಕಾನ್ಸ್ಟೆಂಟ್ ಟರ್ಮ್ನ ಆ್ಯಡ್ ಮಾಡ್ತಾಯಿದ್ವಿ, ಏನು ಆ್ಯಡ್ ಮಾಡ್ತಾಯಿದ್ವಿ ತಾನೆ. ಸರ್ ಕಂಪ್ಲೀಟ್ ಮೀನಿಗೆ ಏನು ಮಾಡ್ಕೊಬೋದು ನಾವು ಅಲ್ಲಿ a ಆ್ಯಡ್ ಮಾಡ್ಬೋದು. ಅದೇ ಥರ ನೋಡಿ ಸೆಕೆಂಡ್ ಒನ್ ಮೀನ್ ಆಫ್ ax1, ax2, ax3 ಅಪ್ ಟು axn ಈಸ್ ಏನು ಬರುತ್ತೆ ಅಂದರೆ am ಬರುತ್ತೆ. ನೋಡಿ ಎಲ್ಲ ಟರ್ಮಿಗೂ ಪ್ಲಸ್ ಎ ಇತ್ತು ಅಂದರೆ ಮೀನಿಗೆ ಪ್ಲಸ್ ಎ ಮಾಡಿ, ಎಲ್ಲ ಟರ್ಮಿಗೂ ಮಲ್ಟಿಪ್ಲೈಡ್ ಬೈ ಎ ಇತ್ತು ಅಂದರೆ ಮೀನಿಗೂ ಏನು ಮಾಡ್ಕೋಬೇಕು ನಾವು ಮಲ್ಟಿಪ್ಲೈಡ್ ಬೈ ಎ ಮಾಡಬೇಕು. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಿತ್ತು, ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 2. ದ ರಿಲೇಷನ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಆ್ಯಂಡ್ ವೇರಿಯನ್ಸ್ ವಿ ಈಸ್ ಅಂತ ಹೇಳಿದ್ದಾರೆ. ವೇರಿಯನ್ಸ್ನ ವಿ ಅಂತ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸಿಗ್ಮಾ ಅಂತ ಹೇಳಿದ್ದಾರೆ, ಹೌದಾ. ನೋಡಿ ನಮಗೆ ಇಲ್ಲಿ ಏನು ಗೊತ್ತಿರಬೇಕು ಅಂತೇಳಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂತ ಬರಿತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಈಸ್ ಈಕ್ವಲ್ ಟು ರೂಟ್ ವಿ ಬರಿಬೋದು. ಹಾಗಾದರೆ ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ಬರಿಬೋದು. ಅಂದರೆ ವಿ ಇಸ್ ಈಕ್ವಲ್ ಟು ಸಿಗ್ಮಾ ಸ್ಕ್ವೇರ್, ಅಂದರೆ ಸೆಕೆಂಡ್ ಒಂದು ಬರುತ್ತಲ್ಲ, ಹೌದಾ. ನೋಡಿ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನಿಗೂ ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನೋಡಿ. ಇಫ್ x1, x2, x3 ಅಪ್ ಟು xn ಆರ್ n ಅಬ್ಸರ್ವೇಷನ್ ಆಗಿತ್ತು ಅಂದರೆ ದೆನ್ ನೋಡಿ ವೇರಿಯನ್ಸ್ ಈಸ್ ಈಕ್ವಲ್ ಟು summation of xi square divided by n minus summation of xi by n ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ನೋಡಿ ಇದು ಫಾರ್ಮುಲಾ ಗೊತ್ತಿರಬೇಕು.
ಇದು ಗೊತ್ತಿತ್ತು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಯೂಸ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ, ಹೌದಾ? ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೇರಿಯನ್ಸ್ ಫಾರ್ಮುಲಾನು ಗೊತ್ತಿರಲಿ. ಸೆಕೆಂಡ್ ಒಂದು ನೋಡಿ, ಈ ಐಡಿಯಾನೂ ಗೊತ್ತಿರಲಿ. ವೇರಿಯನ್ಸ್ ಆಫ್ ನೋಡಿ, ಅಬ್ಸರ್ವೇಷನಿಗೆ ಏನ ಮಲ್ಟಿಪ್ಲೈ ಮಾಡ್ತೀನಿ. ವೇರಿಯನ್ಸ್ ಆಫ್ x1 x2 x3 ಅಪ್ ಟು xn ಈಸ್ ವಿ ಆಗಿತ್ತು ಅಂದರೆ ದೆನ್ ವೇರಿಯನ್ಸ್ ಆಫ್ ax1 ax2 ax3 ಅಪ್ ಟು axn ಈಸ್ ಏನಾಗಿರುತ್ತೆ ಅಂದರೆ a ಸ್ಕ್ವೇರ್ ಇಂಟು ವಿ ಬರುತ್ತೆ. ನೋಡಿ ಈಸಿ ಇದೆ, ಯಾಕಂದರೆ ಇಲ್ಲೊಂದು ಎ ಬರುತ್ತೆ ತಾನೆ, ಅದನ್ನು ಸ್ಕ್ವೇರ್ ಮಾಡ್ಕೋತೀವಿ. ಯಾಕಂದರೆ ಎಲ್ಲದಲ್ಲೂ ಎ ಇದೆ ಅಂದರೆ AXI ಹೋಲ್ ಸ್ಕ್ವೇರ್ ಬರುತ್ತೆ, ಎ ಸ್ಕ್ವೇರ್ ಇಲ್ಲೊಂದು ಕಾಮನ್ ಬರುತ್ತೆ. ಅದೇ ಥರ ಇಲ್ಲೂ ಒಂದು AXI ಇರುತ್ತಲ್ಲ, ಎ ಹೊರಗೆ ಬರುತ್ತೆ, ಎ ಸ್ಕ್ವೇರ್ ಇಲ್ಲೂ ಬರುತ್ತೆ. ಕಂಪ್ಲೀಟ್ ಎ ಸ್ಕ್ವೇರ್ ಹೊರಗೆ ಬರ್ಕೊಂಡ್ವಿ ಅಂದರೆ ಮತ್ತೆ ಇದೇ ಫಾರ್ಮುಲಾ ಬರುತ್ತೆ, ಅದನ್ನು ವೇರಿಯನ್ಸನ್ನು ವಿ ಬರ್ಕೊಂಡಿದ್ವಿ, ಅದಕ್ಕೆ ಎ ಸ್ಕ್ವೇರ್ ಇಂಟು ವಿ ಬರುತ್ತೆ. ನೋಡಿ ಈ ಫಾರ್ಮುಲಾ ಡೈರೆಕ್ಟಾಗಿ ಗೊತ್ತಿರಲಿ, ಇದನ್ನು ಯೂಸ್ ಮಾಡ್ಕೊತೀವಿ. ಥರ್ಡ್ ಒನ್, ವೇರಿಯನ್ಸ್ ಆಫ್ 1, 2, 3 ಅಪ್ ಟು n ಅಂದರೆ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ n ಸ್ಕ್ವೇರ್ ಮೈನಸ್ 1/12. ನೋಡಿ ಫಾರ್ಮುಲಾ ಗೊತ್ತಿರಬೇಕು, ಇದನ್ನು ಯೂಸ್ ಮಾಡೋದು ಎಷ್ಟೊಂದು ಸಲ ಕೇಳಿದ್ದಾರೆ. ಅಂದರೆ ಈಗ ವೇರಿಯನ್ಸ್ ಆಫ್ 1, 2, 3, 4, 5 ಅಷ್ಟೇ ಕೇಳಿದ್ರು ಅಂದರೆ ಡೈರೆಕ್ಟಾಗಿ ಬರೆದ್ಬಿಡ್ಬೋದು. ಅಂದರೆ ಅಲ್ಲಿ 1, 2, 3, 4, 5 ಇದೆ ಅಂದರೆ ವೇರಿಯನ್ಸ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂದರೆ ಎನ್ನಿಗೆ 5 ಬರ್ಕೊಂಬಿಡೋದು. ಅಂದರೆ 5 ಸ್ಕ್ವೇರ್ ಮೈನಸ್ 1/12 ಡೈರೆಕ್ಟಾಗಿ 24/12 ಆಗ್ಬಿಟ್ಟು 2 ಅಂತ ಬರ್ದ್ಬಿಡ್ಬೋದು, ಹೌದಾ? ಯಾಕೆ ನೋಡಿ ವೇರಿಯನ್ಸ್ ಇಂಪಾರ್ಟೆಂಟ್ ನಮಗೆ. ವೇರಿಯನ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್ ಆಲ್ವೇಸ್ ಏನಾಗಿರುತ್ತೆ n ಸ್ಕ್ವೇರ್ ಮೈನಸ್ 1/12 ಆಗಿರುತ್ತೆ ಅಷ್ಟು, ಹೌದಾ? ನೋಡಿ ಒಂದೊಂದ್ಸಲ ಮಲ್ಟಿಪ್ಲಿಕೇಶನ್ ಒಳಗೂ ಕೇಳ್ತಾರೆ, ಅಂದರೆ ವೇರಿಯನ್ಸ್ ಆಫ್ ಫಸ್ಟ್ 10 ಮಲ್ಟಿಪಲ್ ಆಫ್ 4 ಅಂತ ಕೇಳ್ಬೋದು. ಅಂದರೆ ಅಲ್ಲಿ ಅವಾಗ 4, 8 ಈ ಥರ ಅಪ್ ಟು 40 ತನಕ ಬರ್ಕೊಂಡಿರ್ತೀವಿ. ಅದು ವೇರಿಯನ್ಸ್ ಬೇಕು ಅಂದರೆ 4 ಕಾಮನ್ ತೊಗೊಂಬಿಡಿ, ಮತ್ತು 1, 2, 3 ಅಪ್ ಟು 10 ಬರುತ್ತೆ, ಅದಕ್ಕೆ 10 ತೊಗೊಳೋದು ಮತ್ತು ಇದನ್ನು ಯೂಸ್ ಮಾಡೋದು. 4 ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ, ಹೌದಾ? ಮತ್ತು ನಾವು ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಈಸಿಯಾಗಿ ಏನು ಕಂಡುಹಿಡಿಬೋದು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಕಂಡುಹಿಡಿಬೋದು, ಹೌದಾ? ನೋಡಿ ಈ ಫಾರ್ಮುಲಾಸ್ ಅಂತೂ ಗೊತ್ತಿರಲಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ಟು ಮಾಡೋ ಅಂಥ ಪ್ರಾಬ್ಲಮ್ ಕೇಳ್ತಾ ಇದ್ದಾರೆ, ಹೌದಾ? ನಮಗೆ ಇಲ್ಲೇನು ಗೊತ್ತಾಯಿತು, ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಬರುತ್ತೆ, ಹೌದಾ? ನೆಕ್ಸ್ಟು ಪ್ರಾಬ್ಲಮ್ 3. ದ ಮೀಡಿಯನ್ ಆಫ್ 5, 6, 7, 7, 8, 10, 12 ಈಸ್ ಅಂತ ಹೇಳಿದ್ದಾರೆ. ನೋಡಿ ಮೀಡಿಯನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಕೊಟ್ಟಿರೋ ಅಬ್ಸರ್ವೇಷನ್ನ ಯಾವಾಗಲೂ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. ಅಂದರೆ ಈಗ ಇದು ಆಲ್ರೆಡಿ ಅಸೆಂಡಿಂಗ್ ಆರ್ಡರ್ ಇದೆ ನೋಡಿ, ಫಸ್ಟ್ ಕಮ್ಮಿ ಇರೋದು 5 ತಾನೆ, ಅದಾದಮೇಲೆ 6, ನೆಕ್ಸ್ಟ್ 7 ಇದೆ, 8 ಇದೆ, 10 ಇದೆ, 12, ಹೌದಾ? ಅಸೆಂಡಿಂಗ್ ಆರ್ಡರ್ ಬರೀತೀನಿ. ಇಲ್ಲಿ ನೋಡಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ನೋಡ್ಕೊಳ್ಳಿ, 1, 2, 3, 4, 5, 6, 7, ಹೌದಾ? ಆಡ್ ನಂಬರ್ ಇತ್ತು ಅಂದರೆ ಮಿಡಲ್ ಟರ್ಮ್ ಏನು ಬರುತ್ತಲ್ಲ ಅದೇನಾಗಿರುತ್ತೆ ಅಂದರೆ ಮೀಡಿಯನ್ ಆಗಿರುತ್ತೆ. ಅಂದರೆ ಇಲ್ಲಿ ಮಿಡಲ್ ಟರ್ಮ್ ಏನು ಬರ್ಬೋದು, ಇದು ಮಿಡಲ್ ಟರ್ಮ್, ಹೌದಾ? ಹಾಗಾದರೆ 7 ಇಸ್ ದ ಏನಾಗಿರುತ್ತೆ ನಮಗೆ ಅಲ್ಲಿ ಮೀಡಿಯನ್ ಆಗಿಬಿಡುತ್ತೆ, ಹೌದಾ? ಏನಾದರೂ ಈವನ್ ನಂಬರ್ ಟರ್ಮ್ ಇತ್ತು ಅಂದ್ಕೊಳ್ಳಿ, ಅಂದರೆ ಫಾರ್ ಎಕ್ಸಾಂಪಲು 5, 6, 4, 3, 2, 1, ಅಂದರೆ 1, 2, 3, 4, 5, 6 ಇದೆ, ಹೌದಾ? ಅಂದರೆ ಏನಾದ್ರು ಈವನ್ ನಂಬರ್ ಆಫ್ ಟರ್ಮ್ ಇತ್ತು ಅಂದರೆ ಡೈರೆಕ್ಟ್ ಮಿಡಲ್ ಟರ್ಮ್ ಬರಲ್ಲ ತಾನೆ. ಅವ ನೋಡಿ ಮಿಡಲ್ 2 ಟರ್ಮ್ಸಿಂದು ಅರ್ಥಮೆಟಿಕ್ ಮೀನ್ನ ಏನಂತ ಹೇಳ್ತೀವಿ ಅಂದರೆ ನಾವು ಮೀಡಿಯನ್ ಅಂತ ಹೇಳ್ತೀವಿ. ನೋಡಿ ಎರಡೂ ಗೊತ್ತಿರಲಿ ಐಡಿಯಾ ಯಾವ ಥರ ಮಾಡ್ಕೊತೀವಿ ಅಂತೇಳಿ. ಆದರೆ ಬರಿಬೇಕಾದ್ರೆ ನೋಡಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿತಾ ಹೋಗ್ಬೇಕು, ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕು, ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಯಾವ್ದಾದ್ರು ಒಂದು ಆರ್ಡರ್ ಫಾಲೋ ಮಾಡಿದ್ರು ಆಗುತ್ತೆ. ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದ್ರೂ ಮೀಡಿಯನ್ ಏನು ಚೇಂಜ್ ಆಗಲ್ಲ ಅಲ್ಲಿ. ಯಾಕಂದ್ರೆ ನೋಡಿ ಈಗ ಇದನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದಿದ್ದೀನಿ, ಮೀಡಿಯನ್ 7, ಡಿಕ್ರೀಸಿಂಗ್ ಆರ್ಡರ್ ಬರೆದ್ವಿ ಅಂದರೆ ರಿವರ್ಸ್ ಬರಿತೀವಿ, ಅವಾಗಲೂ ಮೀಡಿಯನ್ ಏನಾಗಿರುತ್ತೆ ಅಂದರೆ 7 ಆಗುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಆರ್ಡ್ರಲ್ಲಿ ಫಾಲೋ ಮಾಡಿ. ಇನ್ನೊಂದು ಇದನ್ನ ಇನ್ಕ್ರೀಸಿಂಗಲ್ಲಿ ಇದರಲ್ಲಿ ಡಿಕ್ರೀಸಿಂಗಲ್ಲಿ ಬರ್ಕೊಂಡಿದ್ದೀವಿ. ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದ್ರೂ ಅರ್ಥಮೆಟಿಕ್ ಮೀನ್ ಆಫ್ 4 + 3, 4 and 3 ಏನಾಗುತ್ತೆ 4 + 3/2 ಆಗುತ್ತೆ, ಅದೇ ಮೀಡಿಯನ್ ಆಗಿರುತ್ತೆ. ಅಲ್ವಾ? ಈಗ ಯಾವ್ದಾದ್ರು ಒಂದು ಆರ್ಡ್ರಲ್ಲಿ ಬರ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಆಯ್ತಲ್ಲ, ಇಲ್ಲಿ ಫಸ್ಟ್ ಒಂದು ಬರ್ತದೆ. ನೆಕ್ಸ್ಟ್ 4th ಪ್ರಾಬ್ಲಮ್, ದ ಮೀಡಿಯನ್ ಆಫ್ ಅಂತ ಹೇಳಿದ್ದಾರೆ, ಹೌದಾ?
ನೋಡಿ ಫಸ್ಟ್ ಇದು ಇನ್ಕ್ರೀಸಿಂಗ್ ಆರ್ಡರ್ ಇದಲ್ಲ 2 5 7 ಆಮೇಲೆ 8 10 14 15 17 18 ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಡೈರೆಕ್ಟಾಗಿ ಅಲ್ಲೇ ಮಾಡ್ಕೋಬೋದು. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅದರಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 16 ಹೌದಾ. ಈವನ್ ನಂಬರ್ ಇದೆ. ಈವನ್ ನಂಬರ್ ಇದೆ ಅಂದರೆ ಮಿಡಲ್ 2 ಟರ್ಮ್ಸಿಂದು ಅರ್ಥಮೆಟಿಕ್ ಮೀನ್ ಏನಾಗಿರುತ್ತೆ ನಮಗೆ ಮೀಡಿಯನ್ ಆಗಿರ್ತದೆ ಅಷ್ಟೇ ಹೌದಾ. ಅಂದರೆ ಮಿಡಲ್ 2 ಟರ್ಮ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಈಸಿಯಾಗಿ ನೋಡಿ. ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಫಾರ್ ಎಕ್ಸಾಂಪಲ್ಲು 4 ಟರ್ಮ್ಸ್ ಇತ್ತು ಅಂದ್ಕೊಳ್ಳಿ ಅಥವಾ 6 ಟರ್ಮ್ಸ್ ಇತ್ತು ಅಂದ್ಕೊಳ್ಳಿ. ಮಿಡಲ್ 2 ಟರ್ಮ್ಸ್ ಇವೆರಡು ಬರುತ್ತೆ ಹೌದಾ. ನೋಡಿ ಇದು ಯಾವ ಟರ್ಮ್ ಇದು ಥರ್ಡ್ ಟರ್ಮ್ ಹೌದಾ. ಅಂದರೆ ನೋಡಿ ಇದನ್ನು ಡಿವೈಡೆಡ್ ಬೈ 2 ಮಾಡಿದ ತಕ್ಷಣ ಥರ್ಡ್ ಟರ್ಮ್ ಬರುತ್ತೆ, ಅದು ನೆಕ್ಸ್ಟ್ ಟರ್ಮ್ ಹೌದಾ. ಅಂದರೆ ಯಾವುದಾದ್ರೂ ಅರ್ಥಮೆಟಿಕ್ ಮೀನ್ ನೋಡ್ಕೋಬೇಕು ಅಂದರೆ n/2 ಮತ್ತು n/2 + 1 ಇಂದು ಅರ್ಥಮೆಟಿಕ್ ಮೀನ್ ಏನಾಗಿರುತ್ತೆ ಅಂದರೆ ಮೀಡಿಯನ್ ಆಗಿರುತ್ತೆ. ಯಾವಾಗ ಈವನ್ ನಂಬರ್ ಇದ್ದಾಗ ಆಯ್ತಲ್ಲ. ಅದೇ ನೋಡಿ ಆಡ್ ನಂಬರ್ ಇದ್ದಾಗ ಡೈರೆಕ್ಟಾಗಿ ಇದರಲ್ಲಿ ಥರ್ಡ್ ಟರ್ಮ್ ತಾನೇ, ಲೈಕ್ ಆಡ್ ನಂಬರ್ ಇದ್ದಾಗ ಏನಾಗಿರುತ್ತೆ ಅಂದರೆ n+1/2 ಅಬ್ಸರ್ವೇಷನ್ ಆಗಿರುತ್ತೆ. ಇದು ಆಡ್ ಇದ್ದಾಗ, ಇದು ಈವನ್ ಇದ್ದಾಗ ಹೌದಾ. ನೋಡಿ ಫಾರ್ಮುಲಾನ ಯೂಸ್ ಮಾಡ್ಕೋಬೋದು. ಈವನ್ ಇದ್ದಾಗ ಇವೆರಡು ಇದು ಅರ್ಥಮೆಟಿಕ್ ಮೀನ್ ಏನಾಗಿರುತ್ತೆ ಮೀಡಿಯನ್ನು. ಆಡ್ ಇದ್ದಾಗ n+1/2 ಅಬ್ಸರ್ವೇಷನ್ ಏನಾಗಿರುತ್ತೆ ಅಂದರೆ ಮೀಡಿಯನ್ ಆಗಿರುತ್ತೆ ಅಷ್ಟೇ ಹೌದಾ. ನೋಡಿ ಸಿನಾಪ್ಸಿಸಲ್ಲಿ ಇದೆ ಫಾರ್ಮುಲಾ ಗೊತ್ತಿರ್ಬೋದು. ಹಾಗಾದ್ರೆ ನೋಡಿ ಈಗ ಇದರಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಈಗ ಎಷ್ಟಿದೆ 1 2 3 4 5 6 7 8 9 10 11 12 13 14 15 16 ಇದೆ. 16 ಟರ್ಮ್ಸ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ 16/2 ಅಂದರೆ ಏನಾಗಿರುತ್ತೆ 8th ಟರ್ಮು ಮತ್ತು 9th ಟರ್ಮ್ ಅವೆರಡದು ಅರ್ಥಮೆಟಿಕ್ ಮೀನ್ ನೋಡ್ಬೇಕು ತಾನೆ. 8th ಟರ್ಮ್ ಏನಾಗುತ್ತೆ 1 2 3 4 5 6 7 8 8 ಮತ್ತು 9th ಟರ್ಮ್ ಇವೆರಡು ಆಗುತ್ತೆ. ಅದು ಇವೆರಡದು ಅರ್ಥಮೆಟಿಕ್ ಮೀನ್ ಏನು 10 + 14/2 24/2 ಅಂದರೆ 12 ಬರುತ್ತೆ. ಅಂದರೆ 12 ಇಸ್ ದ ಮೀಡಿಯನ್ ಆಗಿರುತ್ತೆ ಅಷ್ಟೇ ಹೌದಾ. ನೋಡಿ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು ಆಯ್ತಲ್ಲ. ನೆಕ್ಸ್ಟ್ ಒನ್ 5th ಪ್ರಾಬ್ಲಮ್. If the highest value of observation is 152 and the range is 48, then the least value is ಅಂತ ಹೇಳಿದ್ದಾರೆ ಹೌದಾ. ನೋಡಿ ಈಸಿ ಇದೆ. ಇದಕ್ಕೂ ಡೈರೆಕ್ಟ್ ಸಿನಾಪ್ಸಿಸಲ್ ಫಾರ್ಮುಲಾ ಇದೆ. ರೇಂಜ್ ಈಸ್ ಈಕ್ವಲ್ ಟು ಯಾವಾಗಲೂ ಏನಾಗಿರುತ್ತೆ ಅಂದರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಆಗಿರುತ್ತೆ ಹೌದಾ, ಅಥವಾ ಲೀಸ್ಟ್ ವ್ಯಾಲ್ಯೂ. ನೋಡಿ ಗೊತ್ತಿರಬೇಕು ರೇಂಜ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೀಸ್ಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ಹೌದಾ. ಹಾಗಾದರೆ ನೋಡಿ ಹೈಯೆಸ್ಟ್ ವ್ಯಾಲ್ಯೂ ಆಫ್ ದ ಅಬ್ಸರ್ವೇಷನ್ ಈಸ್ ಏನಂತ ಕೊಟ್ಟಿದ್ದಾರೆ 152 ಮೈನಸ್ ರೇಂಜ್ ಈಸ್ 48 ಕೊಟ್ಟಿದ್ದಾರೆ. ನಮಗೇನು ಕಂಡುಹಿಡಿಬೇಕು ಲೀಸ್ಟ್ ವ್ಯಾಲ್ಯೂ ಬೇಕು. ಇದು ಈ ಕಡೆ ತೊಗೊಂಡ್ವಿ ಅಂದರೆ ಲೀಸ್ಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 152 ಮೈನಸ್ 48 ಹೌದಾ. 152 ಮೈನಸ್ 48 ಅಂದರೆ ಎಷ್ಟು ಬರುತ್ತೆ 104 ಬರುತ್ತೆ ಹೌದಾ. ಅಂದರೆ ಥರ್ಡ್ ಒನ್ ಬರುತ್ತೆ ಅಷ್ಟೇ ಆಯ್ತಲ್ಲ. ಈಗ ರೇಂಜ್ ಗೊತ್ತಿರಲಿ ರೇಂಜ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ಮೈನಸ್ ಲೀಸ್ಟ್ ಅಂತ ಹೇಳ್ತೀವಿ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 105 ಪ್ರಾಬ್ಲಮ್ ನಂಬರ್ 6. The mean of 18 observation is 7 and if for each observation 5 is added then the new mean will be ಅಂತ ಹೇಳಿದ್ದಾರೆ ಹೌದಾ. ನೋಡಿ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ವಿ. n ಅಬ್ಸರ್ವೇಷನ್ ಬರ್ಕೊಂಡಿದ್ವಿ ಮೀನು, ಅದಕ್ಕೆ ಎಲ್ಲ ಅಬ್ಸರ್ವೇಷನ್ಗೂ ಪ್ಲಸ್ ಎ ಆ್ಯಡ್ ಮಾಡಿದ್ವಿ ಅಂದರೆ ಏನಂತ ಹೇಳಿದ್ವಿ ಮೀನಿಗೂ ಪ್ಲಸ್ ಎ ಆ್ಯಡ್ ಮಾಡಬೇಕು. ಎಲ್ಲ ಅಬ್ಸರ್ವೇಷನ್ನಿಗೂ ಮಲ್ಟಿಪ್ಲೈಡ್ ಬೈ ಎ ಮಾಡಿದ್ವಿ ಅಂದರೆ ಮೀನಿಗೂ ಏನು ಮಾಡಬೇಕು ನಾನು ಮಲ್ಟಿಪ್ಲೈ ಬೈ ಎ ಮಾಡಬೇಕು ಹೌದಾ. ಹಾಗಾದ್ರೆ ಈಗ ದ ಮೀನ್ ಆಫ್ 18 ಅಬ್ಸರ್ವೇಷನ್ ಇಸ್ 7 ಆ್ಯಂಡ್ ಇಫ್ ಫಾರ್ ಈಚ್ ಅಬ್ಸರ್ವೇಷನ್ 5 ಈಸ್ ಆ್ಯಡೆಡ್ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಅಬ್ಸರ್ವೇಷನ್ಗೆ ಏನು ಮಾಡ್ತಾ ಇದ್ವಿ 5 ಆ್ಯಡ್ ಮಾಡಿದರೆ ದ ನ್ಯೂ ಮೀನ್ ವಿಲ್ ಬಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೀನಿಗೂ ಏನು ಆ್ಯಡ್ ಮಾಡ್ಬೇಕು ನಾನಲ್ಲಿ 5 ಆ್ಯಡ್ ಮಾಡ್ಬೇಕು. ಹಾಗಾದರೆ ನ್ಯೂ ಮೀನ್ ಇಸ್ ಈಕ್ವಲ್ ಟು 7 + 5 ಅಂದರೆ 12 ಬರುತ್ತೆ ಅಷ್ಟೇ. ಅಂದರೆ ಸೆಕೆಂಡ್ ಒನ್ ಬರುತ್ತೆ ಹೌದಾ. ನೋಡಿ ಈ ಥರ ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 7th one. Calculate the standard deviation of the series ಅಂತ ಹೇಳಿದ್ದಾರೆ.
ನೋಡಿ ಫಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಅದಕ್ಕೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಏನು ಬರುತ್ತೆ ನಮಗೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದ್ಬಿಡುತ್ತೆ. ಹೌದಾ? ನೋಡಿ ವೇರಿಯನ್ಸ್ ಅಂದರೆ ಏನು ಬರಿತಾ ಇದ್ವಿ ನಾವು? ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಆಫ್ ಎಕ್ಸ್ ಐ ಬೈ ಎನ್ ಹೋಲ್ ಸ್ಕ್ವೇರ್. ಹೌದಾ? ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಈ ಫಾರ್ಮುಲಾ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು. ಹೌದಾ? ಹಾಗಾದ್ರೆ ನೋಡಿ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಅಂದರೆ ಇದನ್ನೆಲ್ಲದನ್ನು ಸ್ಕ್ವೇರ್ ಮಾಡ್ಕೊಂಡು ಆ್ಯಡ್ ಮಾಡ್ಬೇಕು ತಾನೆ. ಅಂದರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಪ್ಲಸ್ 5 ಸ್ಕ್ವೇರ್ ಅಂದರೆ 25 ಪ್ಲಸ್ 7 ಸ್ಕ್ವೇರ್ ವ್ಯಾಲ್ಯೂ 49 ಡಿವೈಡೆಡ್ ಬೈ ಎಷ್ಟು ಟರ್ಮ್ಸ್ ಇದೆ? 5 ಟರ್ಮ್ಸ್. ಅದಕ್ಕೆ 5 ಮೈನಸ್ ಸಮೇಷನ್ ಆಫ್ ಎಕ್ಸ್ ಐ ಅಂತ ಹೇಳಿದ್ರೆ 1 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 7 ಡಿವೈಡೆಡ್ ಬೈ 5 ಅಲ್ಲ, ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡಾಗ ಆನ್ಸರ್ ಬಂದ್ಬಿಡುತ್ತೆ. ನೋಡಿ ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಏನು ಮಾಡ್ಕೊಂಡಿದ್ರು? ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಅಂದರೆ ಎಲ್ಲದನ್ನು ಸ್ಕ್ವೇರ್ ಮಾಡಬೇಕು. 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. ಹೌದಾ? ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ 5 ಇದೆ, ಅದಕ್ಕೆ 5 ಮೈನಸ್ ಸಮೇಷನ್ ಆಫ್ ಎಕ್ಸ್ ಐ ಅಂದರೆ ಎಲ್ಲದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಹೋಲ್ ಸ್ಕ್ವೇರ್ ಮಾಡಬೇಕು. ಹೌದಾ? ನೋಡಿ ಇಷ್ಟನ್ನು ಆ್ಯಡ್ ಮಾಡಿದೆ ಅಂದರೆ ಏನು ಬರ್ಬೋದು? 9 ಪ್ಲಸ್ 1 ಅಂದರೆ 10 26 ಪ್ಲಸ್ 25 ಅಂದರೆ 51 ಪ್ಲಸ್ 49 ಅಂದರೆ 100 ಬರುತ್ತೆ. 100 ಬೈ 5 ಮೈನಸ್ ಇದು 4 ಪ್ಲಸ್ 4 8 ಪ್ಲಸ್ 5 ಅಂದರೆ 13 ಪ್ಲಸ್ 7 ಅಂದರೆ 20 ಬೈ 5 ಹೋಲ್ ಸ್ಕ್ವೇರ್. 100 ಬೈ 5 ಅಂದರೆ 20 ಆಯಿತು ಮೈನಸ್ 5 1s 5 4s 4 ಸ್ಕ್ವೇರ್ ಅಂದರೆ 16 ಬರುತ್ತೆ. 20 ಮೈನಸ್ 16 ಅಂದರೆ 4. ಇದೇ ನಮಗಿದು ವೇರಿಯನ್ಸ್. ಇದು ವೇರಿಯನ್ಸ್ ಇಸ್ ಈಕ್ವಲ್ ಟು 4 ಆಯಿತು. ನಮಗೆ ಗೊತ್ತಿರೋ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಲ್ಲ, ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಆನ್ಸರು 2 ಬರುತ್ತೆ. ಅಂದರೆ ಫಸ್ಟ್ ಒಂದು ಬರ್ತದೆ. ಹೌದಾ? ನೋಡಿ ಇಷ್ಟ ಐಡಿಯಾ ಅಂತ ಗೊತ್ತಿರಬೇಕು ನಿಮಗೆ. ಇಂಪಾರ್ಟೆಂಟು ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಸೀರೀಸ್ ಅಂತ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡ್ಕೊಳ್ಳಿ? ವೇರಿಯನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ಇದಾದಮೇಲೆ ನಾವು ನೆಕ್ಸ್ಟು ಸ್ಕ್ವೇರ್ ರೂಟ್ ತೊಗೊಂಡ್ಬಿಟ್ವಿ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ಹೌದಾ? ಹೋಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. In a series of observation, the coefficient of variation is 30 and mean is 10. Find the variance ಅಂತ ಹೇಳಿದ್ದಾರೆ. ನೋಡಿ ಗೊತ್ತಿರಬೇಕು ನಮಗೆ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಅಂದರೆ ಫಾರ್ಮುಲಾ ಏನು ಬರೀತಿದ್ವಿ ನಾವು. ನೋಡಿ ಸಿನಾಪ್ಸಿಸ್ ಕರೆಕ್ಟಾಗಿ ಓದಬೇಕು, ಯಾಕಂದರೆ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ಡಿಪೆಂಡ್ ಆಗೋದೇ ಫಾರ್ಮುಲಾ ಮೇಲೆ. ಹೌದಾ? ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಯಾವಾಗಲೂ ಏನು ಬರೀತಿದ್ವಿ ನಾವು? ಸಿಗ್ಮಾ ಬೈ ಎಕ್ಸ್ ಬಾರ್ ಇಂಟು 100 ಅಂತ ಹೇಳ್ತಿದ್ವಿ. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100 ಬರೀತಿದ್ವಲ್ಲ. ನೋಡಿ ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಏನು ಕೊಟ್ಟಿರೋದು? ಸಿ ವಿ ಈಸ್ 30 ಅಂತ ಕೊಟ್ಟಿದ್ದಾರೆ. 30 ಈಸ್ ಈಕ್ವಲ್ ಟು ಇದು ಸ್ಟ್ಯಾಂಡರ್ಡ್ ಡಿವಿಯನ್ಸ್. ನಮಗೆ ಬೇಕಾಗಿರೋದು ವೇರಿಯನ್ಸ್ ಅಲ್ಲ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಏನು ಬರಿಬೋದು? ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಡಿವೈಡೆಡ್ ಬೈ ಎಕ್ಸ್ ಬಾರ್ ಅಂದರೆ ಮೀನ್ ಎಷ್ಟು ಕೊಟ್ಟಿದ್ದಾರೆ? 10 ಇಂಟು 100. ಅಂದರೆ ಒಂದು 0 ಕ್ಯಾನ್ಸಲ್ ಆಯಿತು. ರೂಟ್ ಆಫ್ ವೇರಿಯನ್ಸ್ ಇಸ್ ಈಕ್ವಲ್ ಟು 30 ಬೈ 10 ಆಗ್ಬಿಟ್ಟು 3 ಬರುತ್ತೆ. ಹಾಗಾದ್ರೆ ವೇರಿಯನ್ಸ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಆಯಿತು. ಅಂದರೆ ವೇರಿಯನ್ಸ್ ಇಸ್ ಈಕ್ವಲ್ ಟು 9. ಯಾಕಂದರೆ ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡಂಗೆ ಸರ್. ಹೌದಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ವೇರಿಯನ್ಸ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂದರೆ ವೇರಿಯನ್ಸ್ ಇಸ್ ಈಕ್ವಲ್ ಟು 9 ಬರುತ್ತೆ. ಅದು ಆಪ್ಷನ್ 4 ಬರ್ತಾ ಇದೆ. ಹೌದಾ? ನೋಡಿ ಇದು ನಮಗೆ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಹೌದಾ? ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಫಾರ್ಮುಲಾ ಏನು ಬರೀತೀವಿ? ಸಿಗ್ಮಾ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100 ಬರೀತೀವಿ ಅಷ್ಟೇ. ಹೌದಾ? ಅದು ಯೂಸ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 9. ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆಫ್ ಅಂತ ಹೇಳಿದ್ರು. ನೋಡಿ ಇಲ್ಲಿ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ನೋಡಿ ಎರಡು ಫಾರ್ಮುಲಾ ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗೆ. ನೋಡ್ಕೊಳ್ಳಿ. ಇಫ್
ಎಕ್ಸ್ ಬಾರ್ ಈಸ್ ದ ಮೀನ್ ಅಂತ ತೊಗೊಂಡ್ವಿ ಅಂದರೆ ದೆನ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈಸ್ ಫಾರ್ಮುಲಾ ಏನು ಬರೀತು ಅಂದರೆ ಸಮೇಷನ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್ ಬರಿತೀವಿ. ಹೌದಾ? ಅಂದರೆ ಅನ್ಗ್ರೂಪ್ಡ್ ಡೇಟಾ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ಇಫ್ ಎಮ್ ಈಸ್ ದ ಮೀಡಿಯನ್ ಆಗಿತ್ತು ಅಂದರೆ ದೆನ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಈಸ್, ಹೌದಾ, ಸಮೇಷನ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಡಿವೈಡೆಡ್ ಬೈ ಎನ್ ಮಾಡ್ತೀವಿ. ಹೌದಾ? ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್. ಹೌದಾ? ಇದು ಅನ್ಗ್ರೂಪ್ಡ್ ಡೇಟಾಗೆ ಏನಾದ್ರು ಅಲ್ಲಿ ಫ್ರೀಕ್ವೆನ್ಸಿ ಇತ್ತು ಅಂತ ಹೇಳಿದ್ರೆ ಅಂದರೆ ಅದು ಗ್ರೂಪ್ಡ್ ಡೇಟಾ ಆಗ್ಬಿಡುತ್ತೆ. ಅದನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಆಯ್ತಲ್ಲ ನೋಡಿ, ಅದಕ್ಕೂ ಸಿನಾಪ್ಸಿಸಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ಅದೇ ಹೇಗೆ ಬರ್ಕೊತಿದ್ವಿ ಅಂದರೆ ಸಮೇಷನ್ ಆಫ್ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್ ಬರಿತಿದ್ವಿ. ಕ್ಯಾಪಿಟಲ್ ಎನ್ ಅಂದರೆ ಸಮೇಷನ್ ಆಫ್ ಎಫ್ ಐ ಅಂತ ಹೇಳ್ತಿದ್ವಿ. ಇಲ್ಲೂ ಅಷ್ಟೇ ಸಮೇಷನ್ ಆಫ್ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎನ್. ಕ್ಯಾಪಿಟಲ್ ಎನ್ ಅಂದರೆ ಸಮೇಷನ್ ಆಫ್ ಎಫ್ ಐ ಅಂತ ಹೇಳ್ತಿದ್ವಿ. ಹೌದಾ? ಅದು ಗ್ರೂಪ್ಡ್ ಡೇಟಾಗೆ, ಇದು ಅನ್ಗ್ರೂಪ್ಡ್ ಡೇಟಾಗೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ. ನೋಡಿ, ಇಲ್ಲಿ ನಮಗೆ ಕೇಳಿರೋದು ಆ್ಯಕ್ಚುಲಿ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಕೇಳಿದ್ದಾರೆ. ಹೌದಾ? ಈಗ ನೋಡಿ, ಆ ಫಾರ್ಮುಲಾನು ಗೊತ್ತಿರಲಿ. ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕೇಳಿದ್ರು ಅಂದರೆ ಮೀನ್ ಈಸ್ ಏನಾಗಿರುತ್ತೆ ಅಂದರೆ ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಮಾಡ್ಕೋಬೇಕು. ಅಂದರೆ ಈಗ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನು ಬರ್ಕೊಂಡಿದ್ದೀವಿ. ಡಿವೈಡೆಡ್ ಬೈ ಅಬೌಟ್ ಮೀನ್ ಇತ್ತು ಅಂದರೆ ಮೀನಿಂದ ಡಿವೈಡ್ ಮಾಡ್ತೀವಿ. ಸೇಮ್ ಟೈಪ್ ನೋಡಿ, ಫೋರ್ತ್ ಒನ್, ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಇತ್ತು ಅಂದರೆ ಈಸ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಬೈ ಮೀಡಿಯನ್ ಮಾಡ್ಕೋಬೇಕು. ಹೌದಾ? ನೋಡಿ, ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕೇಳಿದಿರ್ತಾನೆ. ಅದಕ್ಕೆ ಫಸ್ಟಿಗೆ ನಾವೇನು ಕಂಡುಹಿಡಬೇಕು ಅಂದರೆ ನಾವು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊತೀವಿ. ಹೌದಾ? ಹಾಗೆ ನೋಡಿ, ಫಸ್ಟಲ್ಲಿ ಏನೇನು ಕೊಟ್ಟಿರೋದು 4, 7, 8, 9, 10, 12, 13, 17 ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ನ 4, 7, 8, 9, 10, 12, 13, 17. 10, 12, 13, 17. ಹೌದಾ? ಎಕ್ಸ್ ಆಯಿತು. ಟೋಟಲ್ ನಂಬರ್ ಆಫ್ ಟರ್ಮ್ಸ್ 1, 2, 3, 4, 5, 6, 7, 8 ಇದೆ. ಹೌದಾ? ಅಂದರೆ ಇಲ್ಲಿ ಎನ್ ಇಸ್ ಈಕ್ವಲ್ ಟು 8 ಗೊತ್ತಾಯಿತು. ನೋಡಿ, ಎಕ್ಸ್ ಬಾರ್ ಬೇಕು ಅಂದರೆ ಇದನ್ನೆಲ್ಲದನ್ನು ಸಮ್ ಮಾಡ್ಬೇಕು ತಾನೆ. ಹೌದಾ? ಹಾಗೆ ಇಲ್ಲಿ ಸಮ್ ಬರ್ಕೊತೀನಿ. ಇಲ್ಲಿ ಏನು ಬರೀಬೋದು, ಎಲ್ಲದನ್ನು ಆ್ಯಡ್ ಮಾಡಿದೆ ಅಂದರೆ ಎಷ್ಟು ಬರುತ್ತೆ ನೋಡ್ಕೋಬೇಕಿಲ್ಲಿ. 7 + 4 ಅಂದರೆ 11, 11 + 8 ಅಂದರೆ 19, 19 + 9 ಅಂತ ಹೇಳಿದ್ರೆ 28, 28 + 10 ಅಂದರೆ 38, 38 + 12 ಅಂದರೆ 50, 50 + 13 ಅಂದರೆ 63, 63 + 17 ಅಂದರೆ 80 ಬರ್ತದೆ. ಹೌದಾ? ಇದು ಸಮ್ ಏನು. ಹಾಗಾದ್ರೆ ಮೀನ್ ಏನು ಬರಿಬೋದು ನಾವು, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಬೈ ಎನ್ ಅಂದರೆ 80/8 ಬರ್ತಾಯಿದೆ. 80/8 ಅಂದರೆ 10 ಬಂತು. ಹೌದಾ? ಈಗ ನೆಕ್ಸ್ಟ್ ನಾನು ಇಲ್ಲಿ ಇದನ್ನು ಬರ್ಕೊತೀನಿ ಅಷ್ಟೇ. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬರೀಬೋದಲ್ಲ. ಅಂದರೆ ಇದಕ್ಕೆ 10ಇಂದ ಸಪ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಆ್ಯಕ್ಚುಲಿ 4 - 10 ಅಂದರೆ -6, ಮಾಡ್ಯುಲಸ್ ಅದಕ್ಕೆ +6 ಬರ್ಕೊತೀನಿ. 7 - 10 ಅಂದರೆ 3 ಆಗ್ತದೆ. 8 - 10 ಅಂದರೆ 2, ಯಾಕಂದರೆ ಮಾಡ್ಯುಲಸ್ ಬರೀತಾ ಇದ್ದೀವಿ, ಅದಕ್ಕೆ ಪಾಸಿಟಿವೇ ಬರೀಬೇಕು. 9 - 10 ಅಂದರೆ 1, ಇದು 0. 12 - 10 ಅಂದರೆ 2, 13 - 10 ಅಂದರೆ 3, 17 - 10 ಅಂದರೆ 7. ಹೌದಾ? 6, 3, 2, 1, 0, 2, 3, 7. ನೋಡಿ, ಅದರದ್ದು ಸಮ್ ಬೇಕು ತಾನೆ. ಯಾರು ಅದು ಸಮ್ ಏನಾಗುತ್ತೆ ಈಗ ಎಲ್ಲ ಆ್ಯಡ್ ಮಾಡಿ. 6 + 3 9, +2 11, 11 + 1 ಅಂದರೆ 12, 12 + 2 14, 14 + 3 17, 17 + 7 ಅಂದರೆ 24 ಬರ್ತದೆ. ಹೌದಾ?
ಹಾಗೆ ನೋಡಿ ನಾವು ಮೀನ್ ಡಿವಿಯೇಷನ್ ಏನಾಗುತ್ತೆ, ಸಮೇಷನ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್ ಅಲ್ಲ, ಅಂದ್ರೆ 24/8. 24/8 ಅಂದ್ರೆ 3 ಬಂತು. ಹೌದಾ, ನಮಗೆ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಕೇಳಿದ್ದಾರೆ. ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಅಲ್ಲ. ಮೀನ್ ಡಿವಿಯೇಷನ್ ಅಂದರೆ 3 ಇದೆ, ಮೀನ್ 10 ಇದೆ. 3/10 ಅಂತ ಹೇಳಿದ ಆನ್ಸರು 0.3 ಬರುತ್ತೆ. 0.3 ಅಂದರೆ 3rd one ಬರ್ತದೆ ಅಷ್ಟೇ. ಹೌದಾ, ನೋಡಿ ಈ ಥರದ್ದು ಕೇಳ್ಬೋದು, ರೇರ್ ಕೇಳೋದು. ಅಲ್ಲ ಮೀನ್ ಡಿವಿಯೇಷನ್ ಅಬೌಟ್ ಮೀನು, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಎಷ್ಟೊಂದು ಸಲ ಕೇಳಿದ್ದಾರೆ. ಹೌದಲ್ಲ, ಅಂದರೆ ಇಷ್ಟಂತೂ ಮಾಡ್ಕೊಳ್ಳೇಬೇಕು. ಅದಕ್ಕೆ ಎಕ್ಸ್ ಮತ್ತು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಿ. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಹೇಳಿದ್ರೆ ಸಮೇಷನ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್, ಇನ್ನೊಂದು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಬೈ ಎನ್. ಹೌದಾ, ನೋಡಿ ಇವೆರಡು ಫಾರ್ಮುಲಾ ಅಂತ ಗೊತ್ತಿರಲಿ. ಎಷ್ಟೊಂದು ಸಲ ಸಿ ಇ ಟಿ ಕೇಳ್ತಿದ್ದಾರೆ ಇವೆರಡು ಫಾರ್ಮುಲಾ ಯೂಸ್ ಮಾಡೋವಂಥದ್ದು. ಅಂದರೆ ಬರೀ ಇಷ್ಟೇ ಕ್ಯಾಲ್ಕುಲೇಟ್ ಮಾಡೋದು ಕೇಳ್ಬೋದು. 3 ಅಂತ ಬರ್ತಲ್ಲ ಅದು, ಅದ್ರ ಜೊತೆಗೆ ಏನಾದ್ರು ಕೋಯಿಫಿಷಿಯಂಟ್ ಅಂತ ಕೇಳಿದ್ರು ಅಂದರೆ ಇವೆರಡು ಫಾರ್ಮುಲಾ ಯೂಸ್ ಮಾಡಬೇಕು. ಆಯ್ತಲ್ಲ, ಅದಕ್ಕೆ ಇದೂ ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 10. ದ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತ ಹೇಳಿದ್ದಾರೆ. ನೋಡಿ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಈಸ್ 13, 17, 16, 14, 11. ಹೌದಾ, 13, 10, 16, 11, 18, 12, 17 ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಹೇಳಿದ್ದಾರೆ. ಅದು ನೋಡಿ, ಫಸ್ಟ್ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ಅದದು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಮ್ ಕ್ಯಾಲ್ಕುಲೇಟ್ ಮಾಡ್ಕೊಳೋದು. ನೆಕ್ಸ್ಟ್ ಡಿವೈಡಿಂಗ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡ್ಕೋಬೇಕು. ಅಂದರೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟು ನೋಡಿದ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿತಾ ಹೋಗ್ಬೇಕಲ್ಲ. ಇಲ್ಲಿ ಎಕ್ಸ್ ಐ ಬರ್ಕೊಂಬಿಡ್ತೀನಿ. ಫಸ್ಟ್ ಕಮ್ಮಿ ಇರೋದು ಅಂದರೆ ಇದರಲ್ಲಿ 10 ಅಲ್ಲ, 10 1 ಟೈಮ್ ಇದೆ ಅಷ್ಟೇ. ಈಗ 10 ಬರ್ಕೊಂಡೆ. ನೆಕ್ಸ್ಟು ನೋಡಿ 11 ಇಲ್ಲೊಂದಿದೆ, ಇಲ್ಲೊಂದಿದೆ. 11 2 ಟೈಮ್ಸ್ ಇದೆ, ಅದಕ್ಕೆ 2 11 ಬರ್ಕೊತೀನಿ. ಅದಾದಮೇಲೆ ನೆಕ್ಸ್ಟು 12 ಇದೆನಾ, 12 ಇಲ್ಲಿದೆ. ನೆಕ್ಸ್ಟ್ ಇನ್ನೆಲ್ಲೂ ಇಲ್ಲ, 12 ಒಂದು ಸಲ ಬರ್ಕೊತೀನಿ. ನೆಕ್ಸ್ಟು 13 ನೋಡಿ, ಇಲ್ಲೊಂದಿದೆ 1 ಮತ್ತು 2 ಟೈಮ್ಸ್ ಇದೆ, 13. ಅದಕ್ಕೆ 13 2 ಟೈಮ್ಸ್ ಬರ್ಕೊತೀನಿ. ನೆಕ್ಸ್ಟ್ 14 ಇಲ್ಲಿದೆ, 14 1 ಟೈಮು. ನೆಕ್ಸ್ಟ್ 15 ಅಂತೂ ಇಲ್ಲ. 16 2 ಟೈಮ್ಸ್ ಇದೆ, ಇಲ್ಲೊಂದು ಇಲ್ಲೊಂದು. ನೆಕ್ಸ್ಟ್ 16 ಬರ್ಕೊತೀನಿ 2 ಟೈಮು. ನೆಕ್ಸ್ಟು 17 2 ಟೈಮ್ಸ್ ಇದೆ, ಇಲ್ಲೊಂದು ಇಲ್ಲೊಂದು. ಹೌದಾ, 17 2 ಟೈಮ್ಸ್ ಬರ್ಕೊತೀನಿ. ನೆಕ್ಸ್ಟು 18 1 ಟೈಮ್ ಇದೆ. ಹೌದಾ, ಎಲ್ಲ ಟರ್ಮ್ಸ್ ಆಯ್ತಲ್ಲ. ನೋಡಿ, ಇನ್ಕ್ರೀಸಿಂಗ್ ಆರ್ಡ್ರ್ ಅಥವಾ ಡಿಕ್ರೀಸಿಂಗ್ ಆರ್ಡ್ರ್ ಯಾವ್ದಾದ್ರು ಒಂದು ಆರ್ಡ್ರಲ್ಲಿ ಬರೀಬೇಕು ಅಂತ ಹೇಳಿದ್ವಿ. ಟೋಟಲ್ ನಂಬರ್ ಆಫ್ ಟರ್ಮ್ಸ್ 1 2 3 4 5 6 7 8 9 10 11 12. ಹೌದಾ, ಈವನ್ ನಂಬರ್ ಆಫ್ ಟರ್ಮ್ಸ್ ಇತ್ತು ಅಂದರೆ ಮೀಡಿಯನ್ ಏನಾಗುತ್ತೆ, 12 ಟರ್ಮ್ಸ್ ಇದೆ. ಹಾಗಾದ್ರೆ 12 ಟರ್ಮ್ಸ್ ಇದೆ ಅಂದರೆ 12/2 ಮಾಡಿದೆ ಅಂದರೆ 6 ಬರುತ್ತೆ. 6th ಅಬ್ಸರ್ವೇಷನು ಮತ್ತು 7th ಅಬ್ಸರ್ವೇಷನಿಂದು ಅರ್ಥಮೆಟಿಕ್ ಮೀನ್ ನೋಡ್ಬೇಕಾದ್ರೆ 6th ಅಬ್ಸರ್ವೇಷನ್ ಅಂದರೆ 1 2 3 4 5 6. 6th ಅಬ್ಸರ್ವೇಷನ್ 13 ಬರುತ್ತೆ, 7th ಅಬ್ಸರ್ವೇಷನ್ನು 14 ಬರುತ್ತೆ. ಹಾಗಾದರೆ ಮೀಡಿಯನ್ ಏನು ಬರೀತೀವಿ ನಾವು? ಮೀಡಿಯನ್ ಇಸ್ ಈಕ್ವಲ್ ಟು 6th ಅಬ್ಸರ್ವೇಷನು 13 ಅಲ್ಲ, 13 + 14/2 ಅಂದರೆ 27/2 ಬರೀಬೋದಲ್ಲ. 27/2 ಅಂತ ಹೇಳಿದ್ರೆ 13.5 ಬರುತ್ತೆ. ನೆಕ್ಸ್ಟ್ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಬರೀಬೇಕು. ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್ ಅಂದರೆ 13.5. ಹೌದಾ, 10 - 13.5 ಅಂದರೆ -3.5. ಮಾಡ್ಯುಲಸ್ ಇದೆ ಅಂದರೆ ಪ್ಲಸ್ ಬರೀಬೇಕಲ್ಲ, 3.5. 11 - 13.5 ಅಂತ ಹೇಳಿದ್ರೆ 2.5 ಬರೀಬೋದಲ್ಲ. ಅದೇ ಥರ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು.
ಇಲ್ಲ 11 ಮೈನಸ್ 13.5 ಅಂದ್ರೆ 2.5. 12 ಮೈನಸ್ 13.5 ಅಂದ್ರೆ 1.5. 13 ಮೈನಸ್ 13.5 ಅಂದ್ರೆ 0.5. ನೋಡಿ ಅಲ್ಲಿ ಮಾಡ್ಲಸ್ ಬರಿತಾ ಇದ್ದೀವಿ, ಅದಕ್ಕೆ ಎಲ್ಲೂ ಮೈನಸ್ ಬರಿತಾ ಇಲ್ಲ, ಎಲ್ಲ ಪ್ಲಸ್ಸೇ ಬರಿಬೇಕು. ನೆಕ್ಸ್ಟು ಮತ್ತು 13 ಮೈನಸ್ 13.5 ಅಂದರೆ ಆ್ಯಕ್ಚುಲಿ ಮೈನಸ್ 0.5 ಬರುತ್ತೆ, ಮಾಡ್ಲಸ್ ಅಂದರೆ ಪ್ಲಸ್, ಹೌದಾ, ಪಾಸಿಟಿವ್ ಬರಿಬೇಕು. 14 ಮೈನಸ್ 13.5 ಅಂದರೆ 0.5. 16 ಮೈನಸ್ 13.5 ಅಂದರೆ 2.5 ಅಲ್ಲ, ಇಲ್ಲ 16 ಇದೆ 2.5. 17 ಮೈನಸ್ 13.5 ಅಂದರೆ 3.5, ಇದನ್ನು 3.5. 18 ಮೈನಸ್ 13.5 ಅಂದರೆ 4.5, ಹೌದಾ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ತಾನೆ, ಅगर ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಮಾಡ್ಲಸ್ ಆಫ್ xi ಮೈನಸ್ m ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್, ಹೌದಾ. ನಂಬರ್ ಆಫ್ ಅಬ್ಸರ್ವೇಷನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು ಬಂದಿತ್ತು ಅಂದರೆ 12 ಅಬ್ಸರ್ವೇಷನ್ ಬಂದಿತ್ತಲ್ಲ, ಹಾಗೆ ಡಿವೈಡೆಡ್ ಬೈ 12 ಅಂತೂ ಮಾಡಬೇಕು. ಇದನ್ನೆಲ್ಲ ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿ ಡಿವೈಡೆಡ್ ಬೈ 12 ಬಂದಾಗ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು, ಹೌದಾ. ನೋಡಿ ಆ್ಯಡ್ ಮಾಡ್ಕೊಂಡೆ ಅಂದರೆ ಎಷ್ಟು ಬರ್ಬೋದು ನೋಡಿ. ಎಲ್ಲ 5 ಅನ್ನೋದು ಎಷ್ಟಿದೆ, ಎಲ್ಲ ಕಡೆ 5 ಇದೆ ತಾನೆ, ಅಂದರೆ 12 ಟೈಮ್ಸ್ 0.5 ಇದೆ. 12 ಇಂಟು 5 ಅಂತ ಹೇಳಿದ್ರೆ 60 ಆಗ್ಬಿಡುತ್ತಲ್ಲ, ಅಂದರೆ 0, 6 ಕ್ಯಾರಿ ಬರುತ್ತೆ, ಹೌದಾ. ಆ್ಯಡ್ ಮಾಡಿದ್ರೆ 6 + 3 9 +2 ಅಂತ ಹೇಳಿದೆ 11 + 2 13 + 1 14 14 + 2 16 16 + 2 18 18 + 3 ಅಂದರೆ 21 + 3 24 + 4 ಅಂದರೆ 28 ಬರ್ತದೆ. 12/28 ಅಂದರೆ 28/12 ಅಂದರೆ 4 7s are 4 3s ಅಂದರೆ 3 2s are 6 2.3333 ರೆಕ್ಕರ್ ಆಗುತ್ತೆ, ಹೌದಾ. 2.33333 ಈ ಥರ ರೆಕ್ಕರ್ ಆಗ್ತಾ ಹೋದ ಸರ್, ಅಂದರೆ 2.33 ಬರೀಬೋದು, ಹೌದಾ. ನೋಡಿ 2.35 ಅಥವಾ 36 ಬಂದಿತ್ತು ಅಂದರೆ 2.34 ಹೋಗ್ತೀವಿ ಅಷ್ಟೇ, ಅಲ್ಲಿ ತನಕ 2.333ನೇ ತೊಗೋಬೇಕು, ಹೌದಾ. ಅಂದರೆ ಫಸ್ಟ್ ಒಂದು ಬರ್ತದೆ ಆನ್ಸರು, ಆಯ್ತಲ್ಲ. ನೋಡಿ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ನು ಮತ್ತು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಎರಡು ಇಂಪಾರ್ಟೆಂಟ್, ನಮಗೆ ಎರಡು ಗೊತ್ತಿರಲಿ. ಮತ್ತು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಆರ್ಡ್ರ್ ಫಾಲೋ ಮಾಡಬೇಕು ಅಂತ ಹೇಳಿದ್ವಿ, ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಾದರೂ ಬರೀಬೇಕು ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಾದರೂ ಬರೀಬೇಕು, ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 11th one. ವೇರಿಯನ್ಸ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಹೇಳಿದ್ವಿ. ಆಲ್ರೆಡಿ ಒಂದು ಪ್ರಾಬ್ಲಮಲ್ಲಿ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡಿದ್ವಿ. ವೇರಿಯನ್ಸ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಯಾವಾಗಲೂ ಏನಾಗಿರುತ್ತೆ ನಮಗೆ n² - 1/12 ಅಂತ ಹೇಳಿದ್ವಿ, ಹೌದಾ. ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕದು, n² - 1/12 ಬರುತ್ತೆ, ಫಸ್ಟ್ ಒಂದು ಬರ್ತದೆ ಅಷ್ಟೇ, ಹಾಂ. ನೆಕ್ಸ್ಟು ವೇರಿಯನ್ಸ್ ಆಫ್ ಫಸ್ಟ್ 10 ಮಲ್ಟಿಪಲ್ ಆಫ್ 3 ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಇಂಪಾರ್ಟೆಂಟ್ ಐಡಿಯಾ ಏನಂತ ಹೇಳಿದ್ವಿ ಅಂದರೆ, ಇಲ್ಲಿ ವೇರಿಯನ್ಸ್ ಆಫ್ ಫಸ್ಟ್ 10 ಮಲ್ಟಿಪಲ್ ಆಫ್ 3 ಅಂದರೆ ಆ್ಯಕ್ಚುಲಿ ಇದು 3, ನೆಕ್ಸ್ಟು 6, 3 3s are 9, 3 4s are 12, ಈ ಥರ ಲಾಸ್ಟಿಗೆ 3 10s are 30, ಇದರ ವೇರಿಯನ್ಸ್ ಕೇಳಿದ್ದಾರೆ. ಡೈರೆಕ್ಟಾಗಿ ಮಾಡ್ಕೋಬೇಕು ಅಂದ್ರೆ ಇದು ಯಾವ ಥರ ಇದೆ ಅಂದರೆ 3 ಏನಾದ್ರು ಕಾಮನ್ ತೊಗೊಂಡೆ ಅಂದರೆ 1 2 3 ಅಪ್ ಟು 10 ಇದೆ, ಹೌದಾ. ನೋಡಿ ವೇರಿಯನ್ಸ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಗೊತ್ತಿದೆ ತಾನೆ, ಹಾಗಾದ್ರೆ ಇದ್ರದ್ದು ವೇರಿಯನ್ಸ್ ಏನು ಬರೀಬೋದು, n² - 1/12 ಅಂದರೆ n² ಅಂದರೆ 10², 10² - 1/12, 10² - 1/12 ಅಂದರೆ 99/12, ಹೌದಾ. ನೋಡಿ ಇನ್ನೊಂದು ಫಾರ್ಮುಲಾ ಏನು ಹೇಳಿದ್ವಿ ಅಂದರೆ, ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಆಗಿತ್ತು ಅಂದರೆ ದೆನ್ ವೇರಿಯನ್ಸ್ ಇಸ್ ಮಲ್ಟಿಪ್ಲೈಡ್ ಬೈ a² ಅಂತ ಹೇಳಿದ್ವಿ, ಹೌದಾ. ಹಾಗಾದ್ರೆ a² v ಬರಿಬೇಕಲ್ಲ, ಹಾಗಾದ್ರೆ ಇದು v ಅಂತ ತೊಗೊಂಡಿದ್ವಿ. ದೇರ್ಫೋರ್ ಇದರದ್ದು ವೇರಿಯನ್ಸ್ ಏನಾಗುತ್ತೆ, ವೇರಿಯನ್ಸ್ ಈಸ್ ಈಕ್ವಲ್ ಟು ಎ ಇರೋದಾಗಲ್ಲಿ 3 ಇದೆ, ಹೌದಾ. ದೇರ್ಫೋರ್ 3² ಇಂಟು 99/12 ಅಂದರೆ 9 ಇಂಟು 99/12 ಬರುತ್ತೆ. 3 33s 3 4s ಅಂದರೆ ಎಷ್ಟು ಬರ್ತಾ ಇದೆ
ಇದು ರಿಕ್ವೈರ್ಡ್ ವೇರಿಯನ್ಸ್ ಅಂತ ತೊಗೊಂಡಿರ್ತೀನಿ ಅಷ್ಟೇ. 33 ಇಂಟು 9 ಅಂದರೆ 9 3 is 27, 7 2 ಕ್ಯಾರಿ, 9 3 is 27 ಪ್ಲಸ್ 2 ಅಂದರೆ 297/4 ಡಿವೈಡ್ ಮಾಡಬೇಕು. 4 7s are 28 ಆಯಿತು, 17, 4 4s are 16 ಆಯಿತು, 0.10 ಉಳಿತದೆ, 4 2s are 8 ಮತ್ತು 5, 74.25 ಆಯಿತು. ಫಸ್ಟ್ ಒನ್ ಬರುತ್ತೆ ನೋಡಿ. ಈ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಷ್ಟೇ. ನಾವು ರೆಗ್ಯುಲರ್ ಮೆಥಡ್ ಏನಾದ್ರು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಆಫ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್ ಯೂಸ್ ಮಾಡಿದ್ವಿ ಅಂದ್ರೆ ಲೆಂತಿ ಆಗ್ಬಿಡುತ್ತೆ ಪ್ರಾಬ್ಲಮ್, ಆಯ್ತಲ್ಲ. ಈಗ ನೋಡಿ ಈ ಐಡಿಯಾ ಗೊತ್ತಿಲ್ಲ. 3 6 9 12 30 ಆಯಿತು. 3 ಕಾಮನ್ ಫ್ಯಾಕ್ಟರು, 1 2 3 ಅಪ್ ಟು 10 ಇದೆ. 1 2 3 ಅಪ್ ಟು 10 ಅಂತ ಹೇಳಿದ್ರು ಫಸ್ಟ್ 10 ನ್ಯಾಚುರಲ್ ನಂಬರ್ಸು. ಫಸ್ಟ್ 10 ನ್ಯಾಚುರಲ್ ನಂಬರ್ಸಿನ ವೇರಿಯನ್ಸ್ ಯಾವಾಗಲೂ n ಸ್ಕ್ವೇರ್ ಮೈನಸ್ 1/12 ತಾನೆ. ಎನ್ನಿಗೆ 10 ಬರ್ಕೊಂಡ್ವಿ, 10 ಸ್ಕ್ವೇರ್ ಮೈನಸ್ 1/12 ಅಂದರೆ 99/2. ಇಫ್ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಟರ್ಮ್ ಎ ಆಗಿತ್ತು ಅಂದರೆ ದೆನ್ ವೇರಿಯನ್ಸ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಸ್ಕ್ವಯರ್ ಆಗಿರುತ್ತೆ, ಹೌದಾ. ನೋಡಿ ಇಂಪಾರ್ಟೆಂಟ್ ನೋಡಿ, ಈಚ್ ಟರ್ಮ್ ಈಸ್ ಮಲ್ಟಿಪ್ಲೈಡ್ ಬೈ, ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಆಯಿತು ಅಂದರೆ ದೆನ್ ಮೀನ್ ಈಸ್ ಮಲ್ಟಿಪ್ಲೈಡ್ ಬೈ ಎ, ವೇರಿಯನ್ಸ್ ಈಸ್ ಮಲ್ಟಿಪ್ಲೈಡ್ ಬೈ ಎ ಸ್ಕ್ವಯರ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಲ್ಸೋ ಮಲ್ಟಿಪ್ಲೈಡ್ ಬೈ ಎ ಅಂತ ಹೇಳ್ಬೋದು. ಯಾಕಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸು ಎ ಸ್ಕ್ವೇರ್ ಹೊರಗೆ ಬಂದಾಗ ಎ ಆಗಿಬಿಡುತ್ತೆ, ಹೌದಾ. ಹಾಗಾದ್ರೆ ಮೀನಿಗೆ ಎ ಇಂದ ಮಲ್ಟಿಪ್ಲೈ ಮಾಡಬೇಕು, ವೇರಿಯನ್ಸ್ ಇತ್ತು ಅಂದರೆ ಎ ಸ್ಕ್ವಯರಿಂದ ಮಲ್ಟಿಪ್ಲೈ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇತ್ತು ಅಂದರೆ ಎ ಇಂದ ಮಲ್ಟಿಪ್ಲೈ ಮಾಡಬೇಕು, ಹೌದಾ. ನೋಡಿ ಇದು ಮೂರು ಗೊತ್ತಿರಲಿ, ಎಷ್ಟೊಂದು ಕಡೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಆಯ್ತಲ್ಲ. ನೆಕ್ಸ್ಟ್ ಒನ್ 13. The mean and variance of 8 observations are 9 and 9.25 respectively. If 6 of the observations are 6, 7, 10, 12 and 13, find the remaining observations ಅಂತ ಹೇಳಿದ್ದಾರೆ, ಹೌದಾ. ಅದು ನೋಡಿ ಟೋಟಲ್ 8 ಅಬ್ಸರ್ವೇಷನ್ಸ್ ಇದೆ. ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ 8 ಅಬ್ಸರ್ವೇಷನ್ಸ್ ಆರ್ ಅಂತ ಹೇಳಿದ್ದಾರೆ, ಹೌದಾ. ಅಂದರೆ n is equal to 8 ಕೊಟ್ಬಿಟ್ಟಿದ್ದಾರೆ, ಹೌದಾ. ಮೀನ್ ಕೊಟ್ಟಿದ್ದಾರೆ ತಾನೆ. ಹಾಗಾದ್ರೆ ಮೀನ್ ಏನು ಬರೀಬೋದು ನಾವು, ಮೀನ್ನ ಎಕ್ಸ್ ಬಾರ್ ಅಂತ ಹೇಳಿದ್ವಿ ಅಂದರೆ ಸಮೇಷನ್ ಆಫ್ ಎಕ್ಸ್ ಐ ಬೈ ಎನ್, ಹೌದಾ. ಎಕ್ಸ್ ಬಾರ್ನ ಏನಂತ ಕೊಟ್ಟಿರೋದು ನಮಗೆ, ದ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ 8 ಅಬ್ಸರ್ವೇಷನ್ ಆರ್ 9 ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ ಬಾರ್ನ 9 ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು, ನೋಡಿ ನಮಗೆ 2 ನಂಬರ್ ಗೊತ್ತಿಲ್ಲ ಅಲ್ಲಿ ಏನೇನು ತೊಗೊಂಡಿದ್ವಿ ಅಂದರೆ 6 ಇದೆ, 7 ಇದೆ, 10 ಇದೆ, 12 13 ಇನ್ನೊಂದು ಗೊತ್ತಿಲ್ಲ ತಾನೆ. ಅದನ್ನು ಎ ಮತ್ತು ಬಿ ಅಂತ ತೊಗೊಂಡಿರ್ತೀವಿ, ಹೌದಾ. ಅದು ನೋಡಿ ಎ ಮತ್ತು ಬಿನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. 9 is equal to ಇದನ್ನೆಲ್ಲ ಸಮ್ ಮಾಡಿಕೊಂಡೆ ಅಂದರೆ ಏನು ಬರ್ಬೋದು, 7 + 6 ಅಂದರೆ 13, 13 + 10 ಅಂದರೆ 23, 23 + 12 35, 35 + 12 47, 47 + 13 60 ಅಂದರೆ 60 ಪ್ಲಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎನ್ ಅಂದರೆ ಎಷ್ಟು ಕೊಟ್ಟಿರೋದು 8. 9 8s 72 ಅಲ್ಲ. 72 is equal to 60 ಪ್ಲಸ್ ಎ ಪ್ಲಸ್ ಬಿ ಬರುತ್ತೆ. ಹಾಗಾದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 12 ಬಂತು. 72 ಮೈನಸ್ 60 ಅಂದರೆ 12 ಅಲ್ಲ. ಅದು ನೋಡಿ ಈ ಥರ ಬಂದಮೇಲೆ ಆನ್ಸರ್ ಟು ಕ್ವಶನ್ ಟ್ರೈ ಮಾಡಿ ಅಷ್ಟೇ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 12 ಅಂದರೆ ಏನಾಗ್ಬೋದು, 8 + 4 12 ಬರುತ್ತೆ, ಫಸ್ಟ್ ಆಪ್ಷನ್ ಬರ್ಬೋದು. 7 + 3 10 ಇದಂತೂ ಬರಲ್ಲ. 8 + 2 10 ಇದೂ ಬರಲ್ಲ. 9 + 4 13 ಇದು ಬರಲ್ಲ. ಯಾಕಂದ್ರೆ ನಮಗೆ ಸಮ್ ಏನಾಗಬೇಕು, ನಮಗೆ 12 ಆಗಬೇಕು. ಒಂದೇ ಒಂದು ಬರ್ತಿದೆ, ಅದಕ್ಕೆ ಆನ್ಸರು ಫಸ್ಟ್ ಒಂದು ಬರುತ್ತೆ, ಹೌದಾ. ನೋಡಿ ಏನಾರು 2 ಬಂದಿತ್ತು ಅಂದರೆ ಮತ್ತು ನಾವು ಏನು ಮಾಡ್ಕೋಬೇಕಿತ್ತು ಅಂದರೆ ವೇರಿಯನ್ಸ್ ಇಸ್ ಈಕ್ವಲ್ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಆಫ್ ಎಕ್ಸ್ ಐ ಬೈ ಎನ್ ಹೋಲ್ ಸ್ಕ್ವೇರ್ ಯೂಸ್ ಮಾಡಬೇಕು, ಹೌದಾ. ಅಂದರೆ ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಪ್ಲಸ್ ಅದು ಮಾಡ್ಕೋಬೇಕು. ಪ್ಲಸ್ ಲಾಸ್ಟಿಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಅಂದರೆ 8 ಇದೆ, 8 ಬರ್ಕೊಳೋದು ಮೈನಸ್ ಇಲ್ಲಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು, ಆಯ್ತಲ್ಲ. ಆ ಥರ ಮಾಡ್ಕೊಂಡು ಮಾಡಿದ್ರೆ ಬರುತ್ತೆ, ಮತ್ತೆ ಆದರೆ ಲೆಂತಿ ಆಗಿಬಿಡುತ್ತೆ, ಆಯ್ತಲ್ಲ. ಯಾಕಂದ್ರೆ ಸಮೇಷನ್ ಆಫ್ ಎಕ್ಸ್ ಐ ಬೈ ಎನ್ ಅಂದರೆ ಆ್ಯಕ್ಚುಲಿ ಮೀನ್ ಆಗುತ್ತೆ. ಮೀನ್ ಅಂದರೆ 9, ಇದನ್ನು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಇದನ್ನು 9 ಸ್ಕ್ವೇರ್ ಅಂತ ಬರ್ಕೊಂಬಿಡ್ಬೋದು. ಅದು ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಲ್ಲ.
ಆಯ್ತಲ್ಲ, ಅದು ಡೈರೆಕ್ಟಾಗಿ ನೋಡಿ ಯಾವ್ದಾರು ಒಂದು ಮಾಡ್ಕೊಂಡ್ವಿ ಡೈರೆಕ್ಟ್ ಗೊತ್ತಾಯಿತು. ಏನೋ ಎರಡೆರಡು ಆನ್ಸರ್ ಬಂದಿತ್ತು ಅಂದರೆ ಇದೇ ಐಡಿಯಾ ಯೂಸ್ ಮಾಡಲೇಬೇಕು. ಆಯ್ತಲ್ಲ, ಇಲ್ಲಿ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 14. The mean and standard deviation of 6 observations are 8 and 4 respectively. If each observation is multiplied by 3, find the new mean and new standard deviation of resulting observation ಅಂತ ಹೇಳಿದ್ದಾರೆ. ನೋಡಿ, ಈಸಿ ಇದೆ. The mean and standard deviation of 6 observation are 8 and 4 ಅಂತ ಹೇಳಿದ್ದಾರೆ. ಇದು ಮೀನ್, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹೌದಾ? ನೆಕ್ಸ್ಟ್ ನ್ಯೂ ಮೀನ್. ಇಫ್ ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ 3 ಆಯಿತು ಅಂದರೆ ನ್ಯೂ ಮೀನ್ನ ಏನು ಬರಿಬೋದು ನಾವು? 3 ಇಂಟು ಎಕ್ಸ್ ಬಾರ್ ಬರಿಬೋದಲ್ಲ, ಅಂದರೆ 3 ಇಂಟು 8 ಅಂದರೆ 24 ಆಗಿಬಿಡುತ್ತೆ. ನೆಕ್ಸ್ಟ್ ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಏನು ಬರೀತೀವಿ? 3 ಇಂಟು ಸಿಗ್ಮಾ ಬರಿಬೋದಲ್ಲ, 3 ಇಂಟು 4 ಅಂದರೆ 12 ಬರುತ್ತೆ. ಅಂದರೆ 24, 12 ಡೈರೆಕ್ಟಾಗಿ ಬರಿಬೋದು. ನೋಡಿ, ಇಂಪಾರ್ಟೆಂಟ್ ಹೇಳಿದ್ವಿ, ಈಚ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಆಗಿತ್ತು ಅಂದರೆ then mean is multiplied by a, standard deviation is also multiplied by a, but variance is multiplied by a square ಆಗುತ್ತೆ. ಯಾಕಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ವೇರಿಯನ್ಸ್ ಈಸ್ ಈಕ್ವಲ್ ಟು ರೂಟ್ ವೇ ಆಫ್ ವೇರಿಯನ್ಸ್ ಅಲ್ಲ, ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕಲ್ಲ. ಆಯ್ತಲ್ಲ, ಅಂದರೆ ವೇರಿಯನ್ಸ್ ಇಸ್ ಈಕ್ವಲ್ ಟು ಸ್ಕ್ವಯರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ. ಅವಾಗ ಇದನ್ನು ಸ್ಕ್ವಯರ್ ಮಾಡಿಕೊಂಡೆ ಅಂದರೆ 3 ಸ್ಕ್ವಯರ್ ಆಗಿಬಿಡ್ತದೆ. ಹೌದಾ? ಅದಕ್ಕೆ ಎ ಸ್ಕ್ವಯರಿಂದ ಮಲ್ಟಿಪ್ಲೈ ಮಾಡಬೇಕಷ್ಟೇ. ಹೌದಾ? ಇದು ಈಸಿದೆ. ನೆಕ್ಸ್ಟು ಪ್ರಾಬ್ಲಮ್ 15. ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 20 ಅಬ್ಸರ್ವೇಷನ್ಸ್ ಆರ್ ಫೌಂಡ್ ಟು ಬಿ 10 and 2 ರೆಸ್ಪೆಕ್ಟಿವ್ಲಿ. ನೋಡಿ, ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎನ್ನ 20 ಕೊಟ್ಟಿದ್ದಾರೆ, ಮೀನ್ನ 10 ಅಂದರೆ ಎಕ್ಸ್ ಬಾರ್ ಅಂತ ತೊಗೊಂಡಿರ್ತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ 2 respectively. On rechecking, it was found that an observation 8 was incorrect. Then the correct mean and standard deviation if it is replaced by 12 ಅಂತ ಹೇಳಿದ್ದಾರೆ. ಹೌದಾ? ಇವೆರಡನ್ನು ಓಲ್ಡ್ ಅಂತ ತೊಗೊತೀನಿ. ಹೌದಾ? ಇದರೊಳಗೆ ಒಂದು ಟರ್ಮ್ನ ಏನಂತ ಕೊಟ್ಟಿದ್ದಾರೆ ಅಂದರೆ 8 ಅಂತ ಹೇಳಿದ್ದಾರೆ. ನೋಡಿ, ಆ 8ನ 12ಇಂದ ರಿಪ್ಲೇಸ್ ಮಾಡಿದಾಗ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ ಅಂತ ನೋಡ್ಕೋಬೇಕು. ಹೌದಾ? ನೋಡಿ, ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ ನಾನು. ನೋಡಿ, ಓಲ್ಡ್ನ ಏನು ಬರ್ಕೊತೀವಿ? ಓಲ್ಡ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್. ಹೌದಾ? ನೋಡಿ, ಆ್ಯಕ್ಚುಲಿ ಈ ಥರ ಇದೆ. x1, x2, x3 ಅಪ್ ಟು x20 ಇದೆ. 20 ಅಬ್ಸರ್ವೇಷನ್ನು. ಇದರಲ್ಲಿ ಯಾವುದೋ ಒಂದು ಅಬ್ಸರ್ವೇಷನ್ ಏನಾಗಿದೆ ಅಂದ್ಕೊಡಿ, 8 ಇದು. ಹೌದಾ? ನೋಡಿ, ಇದನ್ನು ಎಕ್ಸ್ ಬಾರ್ ಏನು ಕೊಡೋ 10 ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಬೈ ಎನ್. ಎನ್ ಅಂದರೆ 20. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಇಂಟು 20 ಅಂದರೆ 200 ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಐ ಬಂತು. ಹೌದಾ? ಅಂದರೆ ಇದ್ರದ್ದು ಸಮ್ಮದು. ಇದು ನಮಗೆ ಏನು ಬೇಕಾಗಿರೋದಂದರೆ ಇಫ್ 8 ಈಸ್ ರಿಪ್ಲೇಸ್ಡ್ ಬೈ 12 ಅಂತ ಹೇಳಿದಾರೆ. ಅಂದರೆ 8ನ ತೆಗೆದುಬಿಟ್ಟು ಏನು ಮಾಡಬೇಕು ನಾವು? 12 ಹಾಕ್ಬೇಕು ತಾನೆ. ಹಾಗಾದ್ರೆ 8ನ ತೆಗಿಬೇಕು. ಅದಕ್ಕೆ ನೋಡಿ, ಹಾಗಾದ್ರೆ ನ್ಯೂ ಸಮೇಷನ್ ಆಫ್ ಎಕ್ಸ್ ಐ ಈಸ್ ಈಕ್ವಲ್ ಟು, ನೋಡಿ, ನ್ಯೂ ಸಮೇಷನ್ ಆಫ್ ಎಕ್ಸ್ ಐ ಬರೀತಿದ್ದೀನಿ. ಓಲ್ಡ್ ಸಮೇಷನ್ ಆಫ್ ಎಕ್ಸ್ ಐ ಏನಿದೆ? 200. 200ಅಲ್ಲಿ ಏನಿರೋದು? 8. 8ನ ರಿಮೂವ್ ಮಾಡ್ಬೇಕು ತಾನೆ. ಅದಕ್ಕೆ -8 ಪ್ಲಸ್ ಏನು ಮಾಡ್ಬೇಕು ನಾನಲ್ಲಿ? ಹೊಸದೇನು ಬೇಕು? 12. ಅದಕ್ಕೆ ಪ್ಲಸ್ 12 ಮಾಡ್ಕೊತೀನಿ. ಹಾಗಾದ್ರೆ ಇಲ್ಲಿ ಏನು ಬರ್ತೀವಿ? 200 -8 + 12 ಅಂದರೆ +4. 200 ಅನ್ನು 4 ಬಂತು. ಹಾಗಾದರೆ ನ್ಯೂ ಮೀನ್ ಈಸ್ ಈಕ್ವಲ್ ಟು ನ್ಯೂ ಸಮೇಷನ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂದರೆ 204/20 ಬಂತು. 2 102s 2 10s ಒಂದು ಎಷ್ಟು ಬರ್ಬೋದಿದೆ ನಮಗೆ? 10.2 ಬರ್ತಿದೆ. ಹೌದಾ? ನ್ಯೂ ಮೀನ್ ಏನಾಗಬೇಕು? 10.2. ಇಲ್ಲಿ ನೋಡಿ, 1.9 ಕೊಟ್ಟಿದ್ದಾರೆ, ಇದಂತೂ ಅಲ್ಲ. 11.10 ಕೊಟ್ಟಿದ್ದಾರೆ, ಇದನ್ನು ಅಲ್ಲ. 10.10 ಕೊಟ್ಟಿದ್ದಾರೆ, ಇದನ್ನು ಅಲ್ಲ. ಆಗ 10.2 ಒಂದೇ ಒಂದು ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಬಂದ್ಬಿಡುತ್ತೆ. ಹೌದಾ? ಈಸಿದೆ ನ್ಯೂ ಮೀನು. ನೆಕ್ಸ್ಟ್ ನೋಡಿ, ಇದನ್ನು 1.99 ಕ್ಯಾಲ್ಕುಲೇಟ್ ಮಾಡ್ಬೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಫಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟ್ರೈ ಮಾಡ್ಕೊಂಡ್ರೆ ಬರ್ತದೆ. ಆಯ್ತಲ್ಲ? ಅಂದರೆ ಇಲ್ಲಿ ಒಂದೇ ಒಂದು ಸ್ಯಾಟಿಸ್ಫೈ ಆಗ್ತದೆ, ಅದಕ್ಕೆ ಡೈರೆಕ್ಟ್ ಮಾಡ್ಕೊಂಡಿದ್ದು ಬಸ್.
ಹೇಗೆ ಮಾಡ್ಕೊಂಡ್ವಿ ಗೊತ್ತಾಯ್ತಲ್ಲ ಇದು. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 16. The mean of a group of 100 observation is found to be 20 ಅಂತ ಹೇಳಿದ್ದಾರೆ. ಅಂದರೆ n is equal to 100 ಕೊಟ್ಟಿದ್ದಾರೆ, ಮೀನ್ನ 20 ಅಂತ ಹೇಳಿದ್ದಾರೆ. ಲೇಟರ್ ಆನ್ ಇಟ್ ವಾಸ್ ಫೌಂಡ್ ದಟ್ 3 ಅಬ್ಸರ್ವೇಷನ್ ವೇರ್ ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ. 3 ಅಬ್ಸರ್ವೇಷನ್ ವೇರ್ ಇನ್ಕರೆಕ್ಟ್ ವಿಚ್ ವೇರ್ ರೆಕಾರ್ಡೆಡ್ ಆಸ್ 21, 21 and 18. The mean if the incorrect observations are omitted ಅಂತ ಹೇಳಿದ್ದಾರೆ. ಇದು ಓಲ್ಡ್ ಇದು. ನಾವಿಲ್ಲಿ ಏನು ಬರೀಬೋದು, ಎಷ್ಟೇ ಟೋಟಲು 100 ಅಬ್ಸರ್ವೇಷನ್ಸ್ ಹೌದಾ. ಅಂದರೆ x1 x2 ಈ ಥರ ನಮ್ಮ ಎಷ್ಟಿದೆ x100 ಹೌದಾ. ಇದರಲ್ಲಿ 3 ಅಬ್ಸರ್ವೇಷನ್ನ ನಾವು ರಿಮೂವ್ ಮಾಡಬೇಕು, ಯಾಕಂದರೆ ವಿಚ್ ವೇರ್ ರೆಕಾರ್ಡೆಡ್ ಆಸ್ 21, 21 and 18. ದ ಮೀನ್ ಇಫ್ ದ ಇನ್ಕರೆಕ್ಟ್ ಅಬ್ಸರ್ವೇಷನ್ಸ್ ಆರ್ ಒಮಿಟೆಡ್ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ರಿಮೂವ್ ಮಾಡ್ಕೊಂಡಾಗ ಮೀನ್ ಏನಾಗಿರುತ್ತೆ ಅಂತೇಳಿ ಹೌದಾ. ಅಲ್ಲಿ ಏನು ಬರ್ಕೊತೀವಿ ನೋಡಿ, ಓಲ್ಡ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು summation of x bar by n ಹೌದಾ. ದಟ್ ಈಸ್ summation of xi by n. ಏನು ಬರೀಬೋದು, ಓಲ್ಡ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 20 ಕೊಡಿದ್ದಾರೆ, summation of xi by n 100 ಕೊಡಿದ್ದಾರೆ. ಅಂದರೆ summation of xi is equal to 2000 ಬಂತು. ನೆಕ್ಸ್ಟ್ ನೋಡಿ, ನ್ಯೂ summation of xi is equal to 2000. 2000 ಅಲ್ಲಿ ಏನು ಮಾಡಬೇಕು, ಇನ್ಕರೆಕ್ಟ್ ಅಬ್ಸರ್ವೇಷನ್ಸ್ ಆರ್ ವಾಮಿಟೆಡ್ ಅಂದರೆ ಇನ್ಕರೆಕ್ಟ್ ಅಬ್ಸರ್ವೇಷನ್ನ ರಿಮೂವ್ ಮಾಡ್ಬೇಕು ತಾನೆ. ಇದು ಮೂರನ್ನು ರಿಮೂವ್ ಮಾಡಬೇಕು ಅಂದರೆ -21, -21, -18 ಮಾಡಬೇಕು ಹೌದಾ. 21, 21 ಅಂದರೆ 42, 42, 18 ಅಂದರೆ 60. ಇದಕ್ಕೆ -60 ಮಾಡಿಕೊಂಡೆ ಅಂದರೆ ಏನು ಬರ್ಬೋದು, ನ್ಯೂ ಸಮೇಷನ್ ಎಕ್ಸ್ ಇಸ್ ಈಕ್ವಲ್ ಟು 2000 -60 ಅಂದರೆ 1940 ಬರುತ್ತಲ್ಲ. 1940. ನಮಗೆ ಅಲ್ಲಿ ಏನು ಕೇಳೋದು, ಮೀನ್ ಆಫ್ ಇದು ಇಷ್ಟವಾತಲ್ಲ 1940. ಅಗರ್ ನಾವು ನ್ಯೂ ಮೀನ್ ಇಸ್ ಈಕ್ವಲ್ ಟು ನ್ಯೂ ಸಮೇಷನ್ ಎಕ್ಸ್ ಐ ಡಿವೈಡೆಡ್ ಬೈ, ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಬೇಕು ನೋಡಿ. ಇಲ್ಲಿ ಮತ್ತೆ 100 ಮಾಡ್ಕೊಂಬಿಟ್ಟೆ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕೆ ಅಂದರೆ 3 ಅಬ್ಸರ್ವೇಷನ್ಸ್ನ ಏನು ಮಾಡ್ತಾಯಿದ್ವಿ ನಾವು ಇಲ್ಲಿ ರಿಮೂವ್ ಮಾಡ್ತಾಯಿದ್ವಿ. ಹಾಗೆ 3 ಅಬ್ಸರ್ವೇಷನ್ ರಿಮೂವ್ ಮಾಡಿದ್ವಿ ಅಂದರೆ ನ್ಯೂ ಎನ್ ಏನಾಗ್ಬಿಡುತ್ತೆ ಅಲ್ಲಿ 100 - 3 ಆಗಿಬಿಟ್ಟು 97 ಬರ್ತದೆ ಹೌದಾ. ಹಾಗಾದ್ರೆ ಇಲ್ಲಿ ನ್ಯೂ ಎನ್ ಬರಿಬೇಕು. ಅಂದರೆ ಆನ್ಸರು 1940/97 ಬರುತ್ತೆ ಹೌದಾ. ಇದು ಸಿಂಪ್ಲಿಫೈ ಮಾಡ್ಕೋಬೇಕು ನೋಡಿ. 97ಗೆ ಇಂಟು 2 ಮಾಡಿದೆ ಅಂದರೆ ಏನಾಗ್ಬೋದು, 7 2s 14, 4 ಕ್ಯಾರಿ 1 18 ಬಂದುಬಿಡುತ್ತಲ್ಲ. 97 1s 97, 20s ಅಂದರೆ ಆನ್ಸರು ಫಸ್ಟ್ ಒಂದು ಬರುತ್ತೆ ಅಷ್ಟೇ ಹೌದಾ. ಥ್ಯಾಂಕ್ ಯು.